ಅಂದರೆ ಯಾರು? ರಾಮನ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಬೇಕಲ್ಲ. ರಾಮ ಅಂದರೆ ಯಾರು? ಸಂಸ್ಕೃತದ ಶಬ್ದ ರಾಮ. ರಮಯತಿ ಇತಿ ರಾಮಃ. ಎಲ್ಲರನ್ನ ಯಾವ ಕಾರಣಕ್ಕೂ ದುಃಖ ಪಡಬಾರ್ದು, ಆನಂದದಿಂದ ಇಡಬೇಕು. ಹಾಗೆ ಮಾಡ್ತಾನಾದ್ದರಿಂದ ಅವನಿಗೆ ರಾಮ ಅಂತ ಹೆಸರು ಬಂತಂತೆ. ಲೋಕಾನ್ ರಮಯತಿ ಇತಿ ರಾಮಃ. ಇದಕ್ಕೆ ವಿರುದ್ಧವಾದದ್ದು ರಾವಣ ಅಂತ. ಲೋಕಾನ್ ರಾವಯತಿ ಇತಿ ರಾವಣ. ಯಾವಾಗಲೂ ಲೋಕದ ಜನರು ದುಃಖ ಪಡ್ತಾನೇ ಇರಬೇಕಂತೆ. ರವ ರವ ಅಂತ ಶಬ್ದ ಕೇಳಿರಬೇಕಲ್ಲ. ರವ 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 ಅಂದರೆ ದುಃಖ, ಸದಾ ದುಃಖ ಪಡೋ ಹಾಗೇ ಮಾಡ್ತಾ ಇದ್ದಂತೆ. ಅವನಿಗೆ ರಾವಣ ಅಂತ ಹೆಸರಂತೆ. ಲೋಕದ ಜನರನ್ನು ಸದಾ ದುಃಖಿಗಳನ್ನಾಗಿ ಮಾಡೋನು ರಾವಣ.